ಇಕೋ ಬೀಚ್ನಲ್ಲಿ ಅಪಾಯಕ್ಕೆ ಸಿಲುಕಿದ್ದ 3 ಯುವತಿಯರ ರಕ್ಷಣೆ ಮಾಡಲಾಗಿದೆ. ಹುಬ್ಬಳ್ಳಿ ಮೂಲದ 3 ಯುವತಿಯರು ಹೊನ್ನಾವರ ಇಕೋ ಬೀಚ್ಗೆ ಬಂದಿದ್ರು. ಬೀಚ್ನಲ್ಲಿ ಆಟವಾಡ್ತಾ ಇದ್ದಾಗ ಅಲೆಯ ರಭಸಕ್ಕೆ ಸಿಲುಕಿ ಅಪಾಯದಲ್ಲಿದ್ದಾಗ 3ರನ್ನ ಲೈಫ್ ಗಾರ್ಡ್ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಶಿವಣ್ಣ ನಟನೆಯ ಭೈರತಿ ರಣಗಲ್ ಚಿತ್ರ ಅದ್ಭುತ ಪ್ರದರ್ಶನ ಹಿನ್ನೆಲೆ ಶಿವಮೊಗ್ಗದ ಮಲ್ಲಿಕಾರ್ಜುನ ಟಾಕೀಸ್ಗೆ ಭೇಟಿ ಕೊಟ್ಟಿದ್ದಾರೆ ಶಿವಣ್ಣ. ಅಭಿಮಾನಿಗಳ ಜೊತೆ ಕೆಲಕಾಲ ಸಿನಿಮಾ ವೀಕ್ಷಣೆ ಮಾಡಿದ್ದಾರೆ. ಇನ್ನು ಶಿವರಾಜ್ ಕುಮಾರ್ ಚಿತ್ರಮಂದಿರಕ್ಕೆ ಆಗಮಿಸ್ತಾ ಇದ್ದಂತೆ ಅಭಿಮಾನಿಗಳು ಶಿಳ್ಳೆ ಚಪ್ಪಾಳೆ ಹೊಡೆದು ಸಂಭ್ರಮಿಸಿದ್ದಾರೆ. ರಾಜ್ಯಾದ್ಯಂತ ರಿಲೀಸ್ ಆಗಿರುವ ಭೈರತಿ ರಣಗಲ್ ಯಶಸ್ವಿಯಾಗಿ ಓಡ್ತಾ ಇದ್ದು, ಈ ಹಿನ್ನೆಲೆ ನಟ ಶಿವರಾಜ್ ಕುಮಾರ್ ಶಿವಮೊಗ್ಗಕ್ಕೆ ಭೇಟಿ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಎಲ್ಲಾ ಕಡೆ ಭೈರತಿ ರಣಗಲ್ ಚಿತ್ರದ ಬಗ್ಗೆ ರೆಸ್ಪಾನ್ಸ್ ಚೆನ್ನಾಗಿದೆ. ಜನರು ಚಲನಚಿತ್ರ ಮಂದಿರಕ್ಕೆ ಬರ್ತಾ ಇದ್ದಾರೆ. ಕಲೆಕ್ಷನ್ ಚೆನ್ನಾಗಿದೆ. ಇದೇ 29ಕ್ಕೆ ತಮಿಳು ತೆಲುಗು ಭಾಷೆಯಲ್ಲಿ ಚಿತ್ರ ತೆರೆ ಕಾಣಲಿದೆ ಅಂತ ಹೇಳಿದ್ದಾರೆ. ಇಲ್ಲ, ಅದೊಂದು ಪಾತ್ರ ತುಂಬಾನೇ ಏನಂತೀವಿ, ಮಫ್ತಿಲಿ ಬಹಳ ಒಂದು ಮೆಚ್ಚುಗೆ ಆಗಿದ್ದಂಥ ಪಾತ್ರ ಇದು. ಸೊ ಆ ಪಾತ್ರದಲ್ಲಿ ಒಂದು ಪ್ರೀಕ್ವೆಲ್ ಮಾಡ್ಬೇಕಂತ ಅವಾಗಿಂದ ಇತ್ತು ಮನಸ್ಸಲ್ಲಿ. ಸೊ ಈ ಪ್ರೀಕ್ವೆಲ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದರೆ, ನಾವು 7 ವರ್ಷದ ಹಿಂದೆ ಮಾಡಿದ್ದು ಮಫ್ತಿ. ಇವಾಗ ಅದು ಪ್ರೀಕ್ವೆಲ್ ಮಾಡಿದ್ರನ್ನ ಅದನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನರ್ತನವರು. ಸೊ ತುಂಬ ಅದಕ್ಕೆ ಜನ ಇವತ್ತು ಇಷ್ಟು ಮಟ್ಟಿಗೆ ಮೆಚ್ತಾರೆ ಅಂದರೆ 100% ಸಾಧ್ಯ. ಹಾಗೆ ಇವಾಗ ಈ ವಾರ 29ನೇ ತಾರೀಕಿಂದ ತಮಿಳು ತೆಲುಗು 2 ರಿಲೀಸ್ ಆಗ್ತಿದೆ. ಸೊ ಎಲ್ಲ ಕಡೆನೂ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ. ಇವಾಗ ನೆಕ್ಸ್ಟ್ ಸ್ಯಾಂಡಲ್ವುಡ್ ನಟ ಡಾಲಿ ಧನಂಜಯ್ ಅವರು ಮುರುಡೇಶ್ವರ ಸಮೀಪ ಇರುವ ನೇತ್ರಾಣಿ ದ್ವೀಪದಲ್ಲಿ ಸ್ಕೂಬಾ ಡೈವಿಂಗ್ ಮಾಡಿದ್ದಾರೆ. ಸ್ನೇಹಿತರೊಂದಿಗೆ ಆಗಮಿಸಿದ ಡಾಲಿ ಸುಮಾರು 40 ನಿಮಿಷ ನೀರಿನಾಳದಲ್ಲಿ ಕಳೆದಿದ್ದಾರೆ. ಅಪರೂಪದ ಜಲಚರ ಕಂಡು ಪುಳಕಿತರಾಗಿದ್ದಾರೆ. ಸರ್ ಹೇಗಿತ್ತು ಸರ್? ಸೂಪರ್. ಇನ್ನೂ 1 ಅವರ್ ಹೋಗ್ಬೋದು, ಮತ್ತೆ ಬರ್ತೀರಿ. ಇಕೋ ಬೀಚ್ನಲ್ಲಿ ಅಪಾಯಕ್ಕೆ ಸಿಲುಕಿದ್ದ 3 ಯುವತಿಯರ ರಕ್ಷಣೆ ಮಾಡಲಾಗಿದೆ. ಹುಬ್ಬಳ್ಳಿ ಮೂಲದ 3 ಯುವತಿಯರು ಹೊನ್ನಾವರ ಇಕೋ ಬೀಚ್ಗೆ ಬಂದಿದ್ರು. ಬೀಚ್ನಲ್ಲಿ ಆಟವಾಡ್ತಾ ಇದ್ದಾಗ ಅಲೆಯ ರಭಸಕ್ಕೆ ಸಿಲುಕಿ ಅಪಾಯದಲ್ಲಿದ್ದಾಗ 3ರನ್ನ ಲೈಫ್ ಗಾರ್ಡ್ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಶಿವಣ್ಣ ನಟನೆಯ ಭೈರತಿ ರಣಗಲ್ ಚಿತ್ರ ಅದ್ಭುತ ಪ್ರದರ್ಶನ ಹಿನ್ನೆಲೆ ಶಿವಮೊಗ್ಗದ ಮಲ್ಲಿಕಾರ್ಜುನ ಟಾಕೀಸ್ಗೆ ಭೇಟಿ ಕೊಟ್ಟಿದ್ದಾರೆ ಶಿವಣ್ಣ. ಅಭಿಮಾನಿಗಳ ಜೊತೆ ಕೆಲಕಾಲ ಸಿನಿಮಾ ವೀಕ್ಷಣೆ ಮಾಡಿದ್ದಾರೆ. ಇನ್ನು ಶಿವರಾಜ್ ಕುಮಾರ್ ಚಿತ್ರಮಂದಿರಕ್ಕೆ ಆಗಮಿಸ್ತಾ ಇದ್ದಂತೆ ಅಭಿಮಾನಿಗಳು ಶಿಳ್ಳೆ ಚಪ್ಪಾಳೆ ಹೊಡೆದು ಸಂಭ್ರಮಿಸಿದ್ದಾರೆ. ರಾಜ್ಯಾದ್ಯಂತ ರಿಲೀಸ್ ಆಗಿರುವ ಭೈರತಿ ರಣಗಲ್ ಯಶಸ್ವಿಯಾಗಿ ಓಡ್ತಾ ಇದ್ದು, ಈ ಹಿನ್ನೆಲೆ ನಟ ಶಿವರಾಜ್ ಕುಮಾರ್ ಶಿವಮೊಗ್ಗಕ್ಕೆ ಭೇಟಿ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಎಲ್ಲಾ ಕಡೆ ಭೈರತಿ ರಣಗಲ್ ಚಿತ್ರದ ಬಗ್ಗೆ ರೆಸ್ಪಾನ್ಸ್ ಚೆನ್ನಾಗಿದೆ. ಜನರು ಚಲನಚಿತ್ರ ಮಂದಿರಕ್ಕೆ ಬರ್ತಾ ಇದ್ದಾರೆ. ಕಲೆಕ್ಷನ್ ಚೆನ್ನಾಗಿದೆ. ಇದೇ 29ಕ್ಕೆ ತಮಿಳು ತೆಲುಗು ಭಾಷೆಯಲ್ಲಿ ಚಿತ್ರ ತೆರೆ ಕಾಣಲಿದೆ ಅಂತ ಹೇಳಿದ್ದಾರೆ. ಇಲ್ಲ, ಅದೊಂದು ಪಾತ್ರ ತುಂಬಾನೇ ಏನಂತೀವಿ, ಮಫ್ತಿಲಿ ಬಹಳ ಒಂದು ಮೆಚ್ಚುಗೆ ಆಗಿದ್ದಂಥ ಪಾತ್ರ ಇದು. ಸೊ ಆ ಪಾತ್ರದಲ್ಲಿ ಒಂದು ಪ್ರೀಕ್ವೆಲ್ ಮಾಡ್ಬೇಕಂತ ಅವಾಗಿಂದ ಇತ್ತು ಮನಸ್ಸಲ್ಲಿ. ಸೊ ಈ ಪ್ರೀಕ್ವೆಲ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದರೆ, ನಾವು 7 ವರ್ಷದ ಹಿಂದೆ ಮಾಡಿದ್ದು ಮಫ್ತಿ. ಇವಾಗ ಅದು ಪ್ರೀಕ್ವೆಲ್ ಮಾಡಿದ್ರನ್ನ ಅದನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನರ್ತನವರು. ಸೊ ತುಂಬ ಅದಕ್ಕೆ ಜನ ಇವತ್ತು ಇಷ್ಟು ಮಟ್ಟಿಗೆ ಮೆಚ್ತಾರೆ ಅಂದರೆ 100% ಸಾಧ್ಯ. ಹಾಗೆ ಇವಾಗ ಈ ವಾರ 29ನೇ ತಾರೀಕಿಂದ ತಮಿಳು ತೆಲುಗು 2 ರಿಲೀಸ್ ಆಗ್ತಿದೆ. ಸೊ ಎಲ್ಲ ಕಡೆನೂ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ. ಇವಾಗ ನೆಕ್ಸ್ಟ್
ಸ್ಯಾಂಡಲ್ವುಡ್ ನಟ ಡಾಲಿ ಧನಂಜಯ್ ಅವರು ಮುರುಡೇಶ್ವರ ಸಮೀಪ ಇರುವ ನೇತ್ರಾಣಿ ದ್ವೀಪದಲ್ಲಿ ಸ್ಕೂಬಾ ಡೈವಿಂಗ್ ಮಾಡಿದ್ದಾರೆ. ಸ್ನೇಹಿತರೊಂದಿಗೆ ಆಗಮಿಸಿದ ಡಾಲಿ ಸುಮಾರು 40 ನಿಮಿಷ ನೀರಿನಾಳದಲ್ಲಿ ಕಳೆದಿದ್ದಾರೆ. ಅಪರೂಪದ ಜಲಚರ ಕಂಡು ಪುಳಕಿತರಾಗಿದ್ದಾರೆ. ಸರ್ ಹೇಗಿತ್ತು ಸರ್? ಸೂಪರ್. ಇನ್ನೂ 1 ಅವರ್ ಹೋಗ್ಬೋದು, ಮತ್ತೆ ಬರ್ತೀರಿ. ಇಕೋ ಬೀಚ್ನಲ್ಲಿ ಅಪಾಯಕ್ಕೆ ಸಿಲುಕಿದ್ದ 3 ಯುವತಿಯರ ರಕ್ಷಣೆ ಮಾಡಲಾಗಿದೆ. ಹುಬ್ಬಳ್ಳಿ ಮೂಲದ 3 ಯುವತಿಯರು ಹೊನ್ನಾವರ ಇಕೋ ಬೀಚ್ಗೆ ಬಂದಿದ್ರು. ಬೀಚ್ನಲ್ಲಿ ಆಟವಾಡ್ತಾ ಇದ್ದಾಗ ಅಲೆಯ ರಭಸಕ್ಕೆ ಸಿಲುಕಿ ಅಪಾಯದಲ್ಲಿದ್ದಾಗ 3ರನ್ನ ಲೈಫ್ ಗಾರ್ಡ್ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಶಿವಣ್ಣ ನಟನೆಯ ಭೈರತಿ ರಣಗಲ್ ಚಿತ್ರ ಅದ್ಭುತ ಪ್ರದರ್ಶನ ಹಿನ್ನೆಲೆ ಶಿವಮೊಗ್ಗದ ಮಲ್ಲಿಕಾರ್ಜುನ ಟಾಕೀಸ್ಗೆ ಭೇಟಿ ಕೊಟ್ಟಿದ್ದಾರೆ ಶಿವಣ್ಣ. ಅಭಿಮಾನಿಗಳ ಜೊತೆ ಕೆಲಕಾಲ ಸಿನಿಮಾ ವೀಕ್ಷಣೆ ಮಾಡಿದ್ದಾರೆ. ಇನ್ನು ಶಿವರಾಜ್ ಕುಮಾರ್ ಚಿತ್ರಮಂದಿರಕ್ಕೆ ಆಗಮಿಸ್ತಾ ಇದ್ದಂತೆ ಅಭಿಮಾನಿಗಳು ಶಿಳ್ಳೆ ಚಪ್ಪಾಳೆ ಹೊಡೆದು ಸಂಭ್ರಮಿಸಿದ್ದಾರೆ. ರಾಜ್ಯಾದ್ಯಂತ ರಿಲೀಸ್ ಆಗಿರುವ ಭೈರತಿ ರಣಗಲ್ ಯಶಸ್ವಿಯಾಗಿ ಓಡ್ತಾ ಇದ್ದು, ಈ ಹಿನ್ನೆಲೆ ನಟ ಶಿವರಾಜ್ ಕುಮಾರ್ ಶಿವಮೊಗ್ಗಕ್ಕೆ ಭೇಟಿ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು ಎಲ್ಲಾ ಕಡೆ ಭೈರತಿ ರಣಗಲ್ ಚಿತ್ರದ ಬಗ್ಗೆ ರೆಸ್ಪಾನ್ಸ್ ಚೆನ್ನಾಗಿದೆ. ಜನರು ಚಲನಚಿತ್ರ ಮಂದಿರಕ್ಕೆ ಬರ್ತಾ ಇದ್ದಾರೆ. ಕಲೆಕ್ಷನ್ ಚೆನ್ನಾಗಿದೆ. ಇದೇ 29ಕ್ಕೆ ತಮಿಳು, ತೆಲುಗು ಭಾಷೆಯಲ್ಲಿ ಚಿತ್ರ ತೆರೆ ಕಾಣಲಿದೆ ಅಂತ ಹೇಳಿದ್ದಾರೆ. ಇಲ್ಲ, ಅದೊಂದು ಪಾತ್ರ ತುಂಬಾನೇ ಏನಂತೀವಿ ಮಫ್ತಿಲಿ ಬಹಳ ಒಂದು ಮೆಚ್ಚುಗೆ ಆಗಿದ್ದಂಥ ಪಾತ್ರ ಇದು. ಸೊ ಆ ಪಾತ್ರದಲ್ಲಿ ಒಂದು ಪ್ರೀಕ್ವೆಲ್ ಮಾಡಬೇಕಂತ ಅವಾಗಿಂದ ಇತ್ತು ಮನಸ್ಸಲ್ಲಿ. ಸೊ ಈ ಪ್ರೀಕ್ವೆಲ್ ಮಾಡಬೇಕಾದ್ರೆ ಏನಾಗುತ್ತೆ ಅಂದರೆ, ನಾವು 7 ವರ್ಷದ ಹಿಂದೆ ಮಾಡಿದ್ದು ಮಫ್ತಿ. ಇವಾಗ ಅದು ಪ್ರೀಕ್ವೆಲ್ ಮಾಡೋದನ್ನ ಅದನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನರ್ತನವರು. ಸೊ ತುಂಬ ಅದಕ್ಕೆ ಜನ ಇವತ್ತು ಇಷ್ಟು ಮಟ್ಟಿಗೆ ಮೆಚ್ತಾರೆ ಅಂದರೆ 100% ಸಾಧ್ಯ. ಹಾಗೆ ಇವಾಗ ಈ ವಾರ 29ನೇ ತಾರೀಕಿಂದ ತಮಿಳ್, ತೆಲುಗು 2 ರಿಲೀಸ್ ಆಗ್ತಿದೆ. ಸೊ ಎಲ್ಲ ಕಡೆನೂ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ. ಇವಾಗ ನೆಕ್ಸ್ಟ್ ಸ್ಯಾಂಡಲ್ವುಡ್ ನಟ ಡಾಲಿ ಧನಂಜಯ್ ಅವರು ಮುರುಡೇಶ್ವರ ಸಮೀಪ ಇರುವ ನೇತ್ರಾಣಿ ದ್ವೀಪದಲ್ಲಿ ಸ್ಕೂಬಾ ಡೈವಿಂಗ್ ಮಾಡಿದ್ದಾರೆ. ಸ್ನೇಹಿತರೊಂದಿಗೆ ಆಗಮಿಸಿದ ಡಾಲಿ ಸುಮಾರು 40 ನಿಮಿಷ ನೀರಿನಾಳದಲ್ಲಿ ಕಳೆದಿದ್ದಾರೆ. ಅಪರೂಪದ ಜಲಚರ ಕಂಡು ಪುಳಕಿತರಾಗಿದ್ದಾರೆ. ಸರ್ ಹೇಗಿತ್ತು ಸರ್? ಸೂಪರ್. ಇನ್ನೂ 1 ಅವರ್ ಹೋಗ್ಬೋದು, ಮತ್ತೆ ಬರ್ತೀರಿ.